ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತರ್ಕಕ್ಕೆ ನಿಲ್ಕದ್ದು ಅಂತಾರಲ್ಲ, ಕೆಲವೊಂದ್ಸಾರಿ ಇಂಥ ದೃಶ್ಯಗಳು ಇಂಥ ವಿಚಾರಗಳು ನಮ್ಮನ್ನ ಹಲವಾರು ಪ್ರಶ್ನೆಗಳಿಗೆ ಈಡು ಮಾಡುತ್ತೆ. ಇದು ನಿಜಾನಾ ಭಾನಾಮತಿನ? ಯಾವ ಕಾಲದಲ್ಲಿ ಟಿವಿ ಏನಾಗ್ತಾ ಇದೆ? ಹಾಗಾದ್ರೆ ಬೆಂಕಿ ಬೀಳ್ತಾ ಇರೋದು ಯಾಕೆ? ರಕ್ತದ ಕಲೆಗಳು ನೋಡೋದಕ್ಕೆ ಸಿಗ್ತಾ ಇರೋದು ಯಾಕೆ? ನಿಜಕ್ಕೂ ಮಾನಸಿಕ ಸಮಸ್ಯೆ ಇದ್ರೆ ಅವ್ರಿಗೆ ಯಾವ ರೀತಿಯ ಚಿಕಿತ್ಸೆ ಅವಶ್ಯಕತೆ ಇದೆ? ಇಂತಹ ವಿಚಾರಗಳು ನಮ್ಮನ್ನ ಕಾಡ್ತಾ ಇದೆ. ಇದ್ರ ಬಗ್ಗೆನೇ ಸುದೀರ್ಘವಾಗಿ ಇವತ್ತು ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಅಷ್ಟಮಂಗಲ ತಂತ್ರಿ ಆದಂತಹ ಡಾಕ್ಟರ್ ಸುರೇಶ್ ವಿ ಅವರಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೋಸ್ಟ್ಲಿ ಇಂಥದ್ದು ತರ್ಕಕ್ಕೆ ನಿಲುಕದ್ದು ನಿಲುಕಿಸಿದ್ದಾರೆ. ಹಲವಾರು ವಿಚಾರಗಳನ್ನ ಕ್ಷಣ ಮಾತ್ರದಲ್ಲಿ ಪರಿಹಾರ ಮಾಡದಂತಹ ಪವಾಡ ತಜ್ಞರು ಆದಂತಹ ಹುಲಿಕಲ್ ನಟರಾಜ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಝೂಮ್ ಅಲ್ಲಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಈಗ ಯಾರು ಸಹೋದರ ಸಹೋದರಿ ಇಂಥ ವಿಚಾರಗಳಿಗೆ ಬಳಲಿ ಬೆಂಡಾಕಿದ್ದಾರಲ್ಲ, ರಕ್ತದ ಕಲೆಗಳು ಪರಿಚಿತ ಗಾಯಗಳು ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಆ ನೊಂದ ಯುವಕನ ತಾಯಿ ಗಂಗೂಬಾಯಿ ಪಾಟೀಲ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗಂಗೂಬಾಯಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಕ್ಸಾಕ್ಟ್ಲಿ ಏನಾಗ್ತಾ ಇರೋದು ಮೇಡಮ್ ಮನೆಯಲ್ಲಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಚುಟುಕಾಗಿ ಹೇಳ್ಬೋದಾ? ಮೇಲೆಯೋದು ಎಲ್ಲರಿಗೆ ಹುಡುಗತ್ತು. ನಾವು ಜಾಬ್ ಬರ್ದೇವ್ರಿ. ನಾವು ಮೊದಲೇ ಉಮ್ರಾಣಿ ಆಗಿದ್ದೀವ್ರಿ. ಉಮ್ರಾಣಿಗೆ ಇದ್ದ ಮ್ಯಾಗ ನಾವ್ ಇಲ್ಲಿ ಮಕ್ಕಳ ಶಾಲಿ ಕಾಲಾಗ ನಾವು 30 ವರ್ಷ ಮ್ಯಾಗ ಐತ್ರಿ ನಾವು ವಿಜಾಪುರಕ್ಕೆ ಬಂದು ಮಕ್ಕಳ ಶಾಲಿ ಕಲ್ಸ್ಬಿಟ್ಟು ಇಲ್ಲಿ ಇದ್ದೀವ್ರಿ. ಮಕ್ಕಳ ಶಾಲಿನ 4-5 ವರ್ಷ ಅಗ್ದಿ ಚಂದಿ ನಡೀತ್ರಿ ಇಲ್ಲಿ ವಿಜಾಪುರಕ್ಕ. ಮುಂದ ಮಗನ ಹುಲ್ಕೋ ಸೈನಿಕ್ ಸ್ಕೂಲ್ಗೆ ಹಾಕಿದ್ದೀವ್ರಿ ವಿಜಾಪುರದಾಗ. ಅಲ್ಲಿ 5 ವರ್ಷ ಸೈನಿಕ್ ಸ್ಕೂಲ್ ಮುಗಿದ ನಂತರ ಹುಲ್ಕೋಟಿಗೆ ಎಸ್.ಕೆ. ಪಾಟೀಲ್ ಇದು ನಮ್ಮ ತಮ್ಮ ಅವ್ರ ಒಂದ್ ಸ್ವಲ್ಪ ಇದು ಇತ್ರಿ. ಅವ್ರದಿಂದ ನಾವು ಅಲ್ಲಿ ಎಸ್.ಕೆ. ಪಾಟೀಲ್ ಇದಕ್ಕಂತೇಳಿ ಹುಲ್ಕೋಟಿಗೆ ಹಾಕ್ದೇವ್ರಿ. ಅಲ್ಲಿ 1 ವರ್ಷ ಸರಿಯಾಗಿ ಶಾಲಿ ಕಲ್ತ್ರಿ. ಕಲ್ತು ಮುಂದೆ 1 ವರ್ಷ ಆದ್ಮ್ಯಾಗ ಏಕಾಏಕಿ ರಾತ್ರಿನೇ ವಿಜಾಪುರಕ್ಕೆ ಬಂದ್ಬಿಟ್ಟಿದ್ರಿ. ಹಂಗ ಬಂದಿದ್ದು ಏನು ಗೊತ್ತಾಗ್ಲಿಲ್ರಿ ನಮಗ. ಅಂದ ಮುಂದ ಅಲ್ಲೆಲ್ಲ ಪ್ರಿನ್ಸಿಪಾಲ್ರು ಅಂದ್ರು ಎಲ್ಲಾ ಗೇಟಿನ ಚಾವಿ ಹಾಕಿದೇವ್ರಿ, ಎಲ್ಲಾ ಹಾಕಿದೇವು. ಅವ ಹುಡುಗ ಹೆಂಗ ಹೋಗ್ಯ ನಮ್ಗೆ ಗೊತ್ತಿಲ್ಲ ಅಂದ್ರಿ. ನಾವ್ ಇಲ್ಲಿ ಅವನಿಗೆ ಕೇಳೋಣ, ನಾವ್ ಓದ್ಕೋತ ಕೂಲ್ಯಾಗ ಕೂತದ್ದು ಅಟ್ಟೆ ಗೊತ್ತದ, ನಾ ಇಲ್ಲಿ ಬಂದದ್ ನನಗ್ ಗುರ್ತಿಲ್ಲ ಅಂತವ ಅಂದ್ರಿ. ಎಲ್ಲಾ ಕಡೆ ತೋರಿಸ್ದೇವ್ ಮಾಡ್ದೇವ್. ಅದು ಅವ್ನಿಗೆ ಆದ ಮುಂದೆ 2 ತಿಂಗಳಿಗೆ ಆಕಿ ಹುಡುಗಿಗೆ ಆಗ್ಲಕತ್ರಿ. ಆಕಿನೂ ಒಟ್ಟ ಸುಂದಾಗಿ ಬಿಡುದು, 8 ದಿನ ನೀರಿಲ್ಲ ಏನೂ ಇಲ್ಲ ಒಟ್ಟ. ಮತ್ತ ಹಿಂಗಾಗಿ ಎಲ್ಲಾ ದವಾಖಾನೆಗೆ ಇದಕ್ಕ ಡಾಕ್ಟರ್ನ ಕರೆಸಿ ಸಲೈನ್ ಹಚ್ಚಲಕ್ ಹೋದ್ರ ಸಲೈನ್ ಇರ್ತೈತಿಲ್ರಿ, ಇರ್ತೈತಿಲ್ಲ, ಏನೂ ಇಲ್ಲ. ಹಿಂಗಾಗಿ ಕಿಶಿಂದ ನಾವು ಎಲ್ಲಾ ಕಡೆ ತೋರ್ಸೋತ ಹೋದೇವ್ರಿ. ಎಲ್ಲಿ ಶಾಣ್ಯಾರ ಕಡೆನೂ ಹೋದೆವು, ದೇವ್ರ ಕಡೆನೂ ಹೋದೆವು. ಎಲ್ರು ಶಾಣ್ಯಾರ ಏನ ಭಾನುಮತಿ ಆಗ್ಯದ, ಇದು ಭಾನುಮತಿ ಆಗ್ಯದ, ತೆಗಿತೀವಿ ಮಾಡ್ದೇವ್ ಅನ್ನೋರು, ರೊಕ್ಕ ತೊಳೋರು ಮಾಡೋರು, ಹೊರಗಡೆ ಖರ್ಚು ಮಾಡಿದೇವ್ರಿ 2 ಹುಡುಗರ ಕಾಲಾಗ ನಾವು. ಮತ್ತ ಮೊನ್ನೆ ತಲೆ ಹುಡುಗರು ಅರ್ಬಿ ಸುಡ್ತಾವ್ರಿ ಮನ್ಯಾಗ, ಕಪಾಟ್ನಾಗ ಇಟ್ಟಲ್ಲೇ ಸುಡ್ತಾವ್ರಿ ಹುಡುಗರು. ಗಂಗೂಬಾಯಿ ಅವ್ರೆ, ಅಮ್ಮ ಈಗ ಪ್ರಶ್ನೆ ಇರೋದೇನ್ ಗೊತ್ತಾ, ನೀವೆಲ್ಲಾ ಮುಂದೆ ಕುಂತಾಗ ಆಗತ್ತನ್ರಿ ಅದು? ಅಂದ್ರೆ ಇಬ್ರು ನಿಮ್ ಕಣ್ಣು ಮುಂದೆ ಇದ್ದಾಗ ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ್ಲೇ ಅವ್ರ ಮೈ ಮೇಲೆಲ್ಲ ಪರಿಚಿತ ಗಾಯ ಸ್ಟಾರ್ಟ್ ಆಗ್ಬಿಡುತ್ತೆ ಹೆಂಗ ಅಂತ? ಅವಾಗ ಅಮಾಸೆ ಹುಣ್ಣಿಮೆಗೆ ಅಟ್ಟೆ ಆಗ್ತಿದ್ರಿ. ಅಮಾಸೆ ಆದ್ ಮರ್ದಿನ ಆಗ್ತಿದ್ರಿ. ಅಮಾಸೆ ನಾಡಿದ್ರೆ ಹಿಂದಿನ ನಂತರ ಆಗ್ತಿದ್ರಿ. ಅದನ್ನ ನೀವ್ ಯಾರು ನೋಡಿಲ್ಲ, ಅವ್ರು ಬಂದ್ ತೋರಿಸ್ತಾ ಇದ್ರಿ ಹಿಂಗ ಆಗತ್ತ ನಮ್ಮ ಮೈ ಮೇಲೆ ಅಂತ? ನಮ್ ಮುಂದೆ ಆಗ್ತಾವ್ರಿ. ಈಗ ಸದ್ಯ ಹಿಂಗ್ ಬರ್ಲಾಕತ್ತಾರ ಹಿಂಗ ನಮ್ ಮುಂದೆ ಆಗೈತದ್ರಿ. ನಮ್ ಮುಂದೆ ಬೆಂಕಿ ಹತ್ತಾವ್ರಿ. ನಮ್ ಮುಂದೆನೆ ಎಲ್ಲಾನು 8 ದಿನ ಉಪವಾಸ ನೀರಿಲ್ದೆ ಇದನ್ನ ಓಕೆ ಹಿಂಗೆಲ್ಲ ಆಗ್ತಿತ್ತಲ್ಲ, ಒಂದ್ಸಾರಿನಾದ್ರೂ ಹಿಂಗ ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಗಿದ್ರೇನೆ ಹಿಂಗ ಆಗಕತ್ತೈತ್ರಿ ನಮ್ಮ ಮಕ್ಳಿಗೆ, ಏನ್ ಸಮಸ್ಯೆ ರೀ ಸರ ಇದು ಅಂತ ಕೇಳಿರೇನ? ಹ್ಞೂನ್ರಿ, ಅವ ಮೈ ಎಲ್ಲಾ ಗಾಯ ಆಗ್ತಿದ್ವ್ರಿ. ಇಟ್ಟು ಗುಳ್ಳಿ ಆಗ್ತಾವಲ್ರಿ, ದೊಡ್ಡ ದೊಡ್ಡ ಗುಳ್ಳಿ ಆಗಿ ಇವತ್ತು ಸೋರ್ತಾವ್ರಿ. ಅಲ್ಲ ಡಾಕ್ಟರ್ ಅದಕ್ಕೆ ಏನಂದ್ರ? ಡಾಕ್ಟರ್ ಅದಕ್ಕೆ ಏನ್ ಹೇಳಿದ್ರಂತ? ಏನೋ ನಾವ್ ನೋಡೇ ಇಲ್ರಿ, ಇಂತಾವ್ ನಾವ್ ನೋಡೇ ಇಲ್ರಿ. ಡಾಕ್ಟರ್ ಹಿಂಗ್ ಹೇಳ್ಬಿಟ್ಟಾರೆ ನೋಡೇ ಇಲ್ಲ ಅಂತ? ಅವ್ರೇ ಇಂತಾವ್ ಹಿಂಗ ಹಿಂಗ ಒಂದೊಂದ್ ಗುಳ್ಳಿ ಎದ್ರ ಒಂದೊಂದ್ ವಾಟಕ ನೀರ್ ಹೋಗ್ತಾವ್ರಿ, ಅಟ್ ಸೋರ್ತಾವ್ರಿ. ಏನ್ ಅಮ್ಮ ಏನ್ ಹೇಳಾಕತ್ತಾರ್ರಿ ಊರಾಗ? ಈಗ ಆಜು ಬಾಜು ಮನಿಯವರು ಹೇಳ್ತಿರ್ತಾರ ನಿಮ್ಗ ಇದು ಬಾನಾಮತಿ ಮಾಟ ಮಂತ್ರ ಮಾಡಿರ್ಬೇಕು ಹಿಂಗ ಹಂಗೇನ್ರ ಹೇಳಾಕತ್ತಾರ? ನಿಮ್ಗೆ ಎದಕ್ಕ ಇಷ್ಟೊಂದು ಅಂಜಿಕೆ ಬರಾಕ್ ಕಾರಣ ಏನಂತ? ನಾವ್ ಎಲ್ಲಾ ಕಡೆ ಮತ್ತ್ ಕುಸೋಳು ಹೈರಾಣಾಗಿ 8 ದಿನ ನೀರ್ ಬಿಟ್ಟು ಮಕ್ಕೊಂಡ್ ಮ್ಯಾಗ ನಾವ್ ಎಲ್ಲಾ ಕಡೆ ತಗೊಂಡ್ ತಿರ್ಗಾಡಿದೇವ್ರಿ. ಒಂದೊಂದ್ ತಿಂಗಳ ಗುಡಿಯಾಗ ಇಟ್ಟಿದೇವ್ರಿ. ಹೊರನಾಡೆಲ್ಲಾ ತಿರ್ಗಾಡಿ ಬಂದೇವ್ರಿ. ಅನ್ನಪೂರ್ಣೇಶ್ವರಿ ಗುಡಿಯಾಗ 8 ದಿನ ಅಲ್ಲಿ ಹೋಗಿ ಮಕ್ಕಳನ್ನ ತಗೊಂಡ್ ನಿಂತ್ ಬಂದೇನ್ರಿ. ಮತ್ತೆ ಎಲ್ಲಾ ಶಾಣ್ಯಾರ ಕಡೆ ಇದು ಭಾನುಮತಿ ಅದ ತೆಗಿತೀವ್ರಿ, ಹಂಗ್ ಮಾಡ್ತೇವ್ರಿ ಹಿಂಗ್ ಮಾಡ್ತೇವ್ರಿ ಅಂತಾರಿ. ಒಂದೊಂದ್ ರಾತ್ರಿ ಬರ್ತಾರ್ರಿ, ಎಲ್ಲಾ ಪೂಜೆ ಪುನಸ್ಕಾರ ಮಾಡ್ತಾರ್ರಿ. 50,000 60,000 ಒಂದೇ ದಿನದಾಗ ತಗೊಂಡ್ ಹೋಗ್ಬಿಡ್ತಿದ್ರಿ. ನೆಟ್ಟಗ್ ಆಗ್ಲಿ ಅನ್ನೋದೈತ್ರಿ. ಮುಂದ್ ಅವ್ರ ಹೊಳ್ಳಿ ಪೌನಿ ಹಚ್ತೈತಿಲ್ರಿ ನಮಗ.
ಫೋನ್ ಎತ್ತಿದ್ದಿಲ್ಲ. ಹಿಂಗೆ ಎಲ್ಲಾರ ಹೋದ್ರಿ ಎಲ್ಲಾ ಕಡೆ ತಿರ್ಗಾಡಿದ್ರಿ. ಇಡೀ ಕನೂರ್ ಊರಿಗೆ ಕೇಳ್ರಿ ನೀವು ಹ್ಯಾಂಗ್ ಪ್ರಸಿದ್ಧ ಆಗಿದೆ ಇದು ನಮ್ದು ಅನ್ನೋದು. ಅಂದ್ರೆ ನೀವ್ ಎಲ್ಲಾ ತರ ಪ್ರಯತ್ನ ಮಾಡಿರಿ ಅಂದ್ರೆ ಈಗ ಬಾನಾಮತಿ ಮಾಟ ಮಂತ್ರ ಅಂದ್ರು ಅದಕ್ಕೆ ಪರಿಹಾರ ಮಾಡ್ಸಿರಿ, ಪೂಜೆ ಪುನಸ್ಕಾರ ಎಲ್ಲ ಆಗೈತಿ ಈಗ ಎಲ್ಲಾ ಮುಗಿದ್ರಿ. ಎಲ್ಲ ಮಾನಸಿಕ ಇದ್ರಿ, ಒಳಗೆ ಅವ್ರು ಮರಗಬೇಕಲ್ರಿ ಹುಡುಗರು. ಮಾನಸಿಕ ಏನ್ರಿ ಇಲ್ಲಿ ಹೋಗುದು. ಈಗ ಏನ್ ಗೊತ್ತೇನ್ರಿ, ಈಗ ಇವ್ರಿಬ್ರಿಗೆ ಆಗ್ತಿತ್ತ ಏನು ಮೊದಲ ನಿಮ್ಮ ಈ ಹಿಂದಿನ ಪೂರ್ವಜರು ಅಂತಾರಲ್ಲ ಯಾರಿಗತ್ರ ಹಿಂಗ್ ಸಮಸ್ಯೆ ಇತ್ತ, ನಿಮ್ಮಲ್ಲಿ ಏನಾರ ಸಮಸ್ಯೆ ಹಿಂಗಿತ್ತೇನ ಅಥವಾ ಇವ್ರಿಗೆ ಮಾತ್ರ ಹಿಂಗ್ ಕಾಣಿಸ್ಕೊಳಕತ್ತೈತೆ ಹೆಂಗ ಅಂತ? ಇಲ್ರಿ ಯಾರೇ ಏನು ನಮ್ಮಲ್ಲಿ ಇಲ್ರಿ. ಈಗ ಮನ್ಯಾಗ ಎಷ್ಟೋ ಮಂದಿ ಇದೇವಲ್ರಿ, ಯಾರೇ ಏನು ಇಲ್ಲ. ಇವ್ರ ಇಬ್ಬರಿಗೆ ರೀ ಸಾಲಿ ಕಲಿಯಾಗ ಮಾಡ್ಲಾಕತ್ತಾರ, ಸಾಲಿ ಕಲು ಕಾಲಾಗ ಮಾಡ್ಲಾಕತ್ತಾರ ತಂದು ಸಾಲಿನೂ ಈ ಕಡೆ ಒಂದ್ ಸ್ವಲ್ಪ ಇದು ಮಾಡ್ದೇವು. ಮತ್ತ ಅವ್ನು ನಾವು ಅಂದ್ರಿ ಮಾನಸಿಕತೆ ನೀವು ಎಲ್ಲಾರ ಮ್ಯಾಗ್ರಿ ಮಾನಸಿಕ ಅವು ಮೈ ಮ್ಯಾಗಟ್ಟು ಗುಳ್ಳಿ ಹೆಂಗ್ ಹೇಳ್ತಾರ ದೊಡ್ಡ ಹೌದು ಹೌದೌದು. ಗುಳ್ಳಿ ಎದ್ದು ಎಲ್ಲ ಬಿಟ್ಟು ಅಮ್ಮ ಇದನ್ ಬಿಟ್ಟು ಏನಾಗತ್ರಿ ಈಗ ಮನ್ಯಾಗ ಬೆಂಕಿ ಹಚ್ಚುದು, ಬೆಂಕಿ ಬೀಳುತ್ತ ಅಂತೆಲ್ಲ ಕೇಳಿದ್ವಿ ನಾವು, ಹಂಗೇನ್ರ ಆಗಾಕತೈತಿ? ಹ್ಞೂನ್ರಿ. ಅಂದ್ರ ಇದ್ರಿ ಒಟ್ಟ ಮೈ ಎದ್ರಾಗ ಇಟ್ಟದ್ ಬಂಗಾರ ಎಲ್ಲ ಹೋಗ್ಬಿಡ್ತಾವ್ರಿ. ಓ ಬಂಗಾರು ಇರಂಗಿಲ್ಲ ಹಿಂದ ಹೆಣ್ಮಕ್ಳು ಒಟ್ಟು. ಹ್ಞೂ ರೀ ಬಂಗಾರ ಹೆಣ್ಮಕ್ಳು ಬಂದ್ರೆ ಮಾಡಿದ್ರೆ ಒಟ್ಟ ಅವ್ರ ಬಂಗಾರ ಸಹಿತ ಇಟ್ರ ಅವಸು ಹೋಗ್ತಾವ್ರಿ. ಬಂಗಾರ ಎಲ್ಲಾರ್ಗು ಹೋಗ್ಯಾವ್ರಿ. ಅರಿವಿ ಅಂಚಡಿ ಸುಡುದು ಮಾಡುದು ಇಬ್ಬರದೇ ಆಗ್ಯಾವ. ಬಂಗಾರ ಹೋಗ್ತಾವ್ರಿ, ರೊಕ್ಕ ಇಟ್ರ ರೊಕ್ಕ ಹೋಗ್ತಾವೆ. ಮತ್ತ ಮನ್ಯಾನ ದೇವ್ರೆಲ್ಲ ಹೋಗ್ಯಾವ್ರಿ. ಮತ್ ಮುಂದ್ 4 ದಿನಕ್ಕೆ ಬಂದ್ ಜಗಲಿ ಮ್ಯಾಕೊಂಡಿರ್ತಾವ್ರಿ. ಮತ್ತ ಹಿಂಗ ಆರ್ತಿ ಗೀರ್ತಿ ಎಷ್ಟು ವರ್ಷ ಆತ್ರಿ ಇದು ಹಿಂಗ್ ಸಮಸ್ಯೆ ಆಗತ್ ನಿಮಗ? ಆಟೋ ಚಿಲ್ಪ ಅಂದ್ರ ಮೊದ್ಲ 4-5 ವರ್ಷ ಅಲ್ಲೇ ಸ್ವಲ್ಪ ಇತ್ರಿ. ಈಗ 10-15-16 ವರ್ಷ ಐತ್ರಿ. ಇದು ಊಟ ಆಗ್ಯದ್ರಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.